ಹಲೋ ಗೈಸ್, ಹೇಗಿದ್ದೀರಾ ಎಲ್ರು? ಕೇಳ್ತಿರುವಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಒಂದು ಚಿಕ್ಕ ಕಥೆನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಒಂದು ಕಾಡಲ್ಲಿ ಹುಲಿ ಮತ್ತೆ ಕತ್ತೆಗೆ ಒಂದು ಆ ಮಾತುಕತೆ ಆಗ್ತಾ ಇರುತ್ತೆ. ಸೊ ಕತ್ತೆ ಹುಲಿ ಹತ್ರ ಹೇಳುತ್ತೆ, ನೋಡು ಆಕಾಶ ಎಷ್ಟು ಚೆನ್ನಾಗಿದೆ, ಹಸ್ರ್ ಹಸ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ. ಸೊ ಆಗ ಹುಲಿ ಹೇಳುತ್ತೆ, ಎಲ್ಲೋ ಎಲ್ಲೋ ಹಸಿರು ಕಾಣ್ತಾ ಇದೆ, ಅದು ಅಷ್ಟು ಆ ನೀಲಿ ನೀಲಿ ಇದೆ, ಅಷ್ಟು ಬಿಳಿ ಮೋಡ ಇದೆ, ಅದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀನೇನ್ ಹಸಿರು ಹೇಳ್ತಾ ಇದೀಯಾ ಅಂತ. ಸೊ ಕತ್ತೆಗೆ ತುಂಬಾ ಸಿಟ್ಟು ಬರುತ್ತೆ, ಏನ್ ನಾನ್ ಹೇಳ್ತಾ ಇರೋದನ್ನ ನೀನು ಸುಳ್ಳು ಅಂತ ಹೇಳ್ತಾ ಇದೀಯ, ನೋಡು ಅಷ್ಟು ಹಸಿರಾಗಿ ಕಾಣಿಸ್ತಾ ಇದೆ, ಅದನ್ನ ನೀನ್ ನೀಲಿ ಹೇಳ್ತಾ ಇದೀಯ, ನಿನಗ್ ಕಣ್ ಕಾಣಿಸಲ್ವಾ, ಹುಲಿ ಆಗಿದ್ಯಾ, ನಿನಗೆ ಅಷ್ಟು ಕಣ್ ಕಾಣಿಸಲ್ಲ ಅಂದ್ರೆ ನೀನ್ ಯಾವ ಹುಲಿ ಅಂತ. ಸೊ ಹುಲಿಗೂ ಸಿಟ್ಟು ಬರುತ್ತೆ, ನೀ ಈ ಈ ಕತ್ತೆ ನನಗ್ ಹೇಳುತ್ತಾ, ಅಷ್ಟು ಎಲ್ಲರಿಗೂ ಕಾಣಿಸ್ತಾ ಇದೆ, ಅಷ್ಟು ನೀಲಿ ಇದೆ, ಅಷ್ಟು ಬಿಳಿ ಬಿಳಿ ಮೋಡ ಇದೆ ಅದ್ರಲ್ಲಿ, ಸೊ ಇವನ್ ಹಸಿರು ಹೇಳ್ತಾ ಇದ್ದಾನಲ್ಲ ಅಂತ ಮಾತಿಗ್ ಮಾತು ಬೆಳಿತಾ ಹೋಗುತ್ತೆ. ಮಾತಿಗ್ ಮಾತು ಬೆಳ್ದು ಬೆಳ್ದು ಕತ್ತೆ ಹೇಳುತ್ತೆ, ನೀನು ಹಿಂಗೆಲ್ಲ ಹೇಳಿದ್ರೆ ನೀನು ಕೇಳಲ್ಲ, ಬಾ ರಾಜ ನಮ್ ಸಿಂಹನ ಹತ್ರ ಹೋಗೋಣ, ಅವನೇ ಹೇಳ್ತಾನೆ ಏನ್ ಹೇಗ್ ಕಾಣಿಸ್ತಾ ಇದೆ ಆ, ಇವತ್ತು ಆಕಾಶ ಅಂತ. ಸೊ ಸರಿ, ಇದೊಂದು ತೀರ್ಮಾನ ಮಾಡೇ ಬಿಡೋಣ ಅಂತ ಹುಲಿ ಮತ್ತೆ ಕತ್ತೆ ಆ ಸಿಂಹ ಕಾಡಿನ ರಾಜ ಸಿಂಹನ ಹತ್ರ ಹೋಗುತ್ತೆ. ಸಿಂಹನ ಹತ್ರ ಹೋಗಿ ಹುಲಿ ಹೇಳುತ್ತಂತೆ, ನೀವೇ ಇದಕ್ಕೇನಾದ್ರೂ ಹೇಳಬೇಕು, ಈ ಕತ್ತೆ ಬೆಳಗ್ಗಿಂದ ನನ್ ತಲೆ ತಿಂತಾ ಇದ್ದಾನೆ, ನೋಡಿ ಅಷ್ಟು ಚೆನ್ನಾಗಿ ಆಕಾಶ ನೀಲಿ ನೀಲಿ ಕಾಣಿಸ್ತಾ ಇದೆ, ಅದರಲ್ಲಿ ಬಿಳಿ ಬಿಳಿ ಮೋಡಗಳು ಅಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದೆ, ಅದನ್ನೆಲ್ಲ ಬಿಟ್ಟು ಈ ಕತ್ತೆ ಹೇಳ್ತಾ ಇದೆ, ನೋಡು ತುಂಬಾ ಹಸ್ರೇ ಕಾಣಿಸ್ತಾ ಇದೆ, ಎಲ್ಲಿ ನೋಡಿದ್ರು ಚೆನ್ನಾಗಿರೋ ಹಸ್ರೇ ಕಾಣಿಸ್ತಾ ಇದೆ ಆಕಾಶದಲ್ಲಿ ಅಂತ. ಸೊ ನಾನ್ ಹೇಳಿ ಹೇಳಿ ನನಗ್ ಸಾಕಾಯ್ತು, ಕಾಡಿನ ರಾಜ ನೀವೇ ಏನಾದ್ರೂ ತೀರ್ಮಾನ ಮಾಡಬೇಕು, ಇದಕ್ಕೆ ನೀವೇ ಹೇಳಬೇಕು ಅಂತ. ಸೊ ಆಗ ಸಿಂಹ ತುಂಬಾ ಆ ಕಾಮ್ ಆಗಿ ಎರಡೂ ಕಡೆಯವ್ರನ್ನ ಕೇಳತ್ತೆ, ಕತ್ತೆ ಏನ್ ಹೇಳ್ತು, ಹುಲಿ ಏನ್ ಹೇಳ್ತು, ಸಮಾಧಾನದಿಂದ ಇಬ್ರು ಹೇಳದ್ದನ್ನ ಕೇಳಿ ಆ ಕಡೆಗೆ ಹೇಳುತ್ತೆ, ಆ ಕತ್ತೆ ನೀನ್ ತುಂಬಾ ಸರಿಯಾಗಿ ಹೇಳ್ತೀಯ, ನೀನ್ ನಿನ್ ಮನೆಗೆ ಹೋಗ್ಬೋದು ಅಂತ. ಮತ್ತೆ ಸಿಂಹದ ಹತ್ರ ತಿರುಗಿ ಹೇಳುತ್ತೆ, ಈ ಆ, ಆ, ಸಿಂಹ ಹುಲಿ ಹತ್ರ ತಿರುಗಿ ಹೇಳುತ್ತೆ, ಈ ಹುಲಿನ ತಗೊಂಡೋಗಿ ಆ 4 ಕಾಲ್ನ ಕಟ್ಟಾಕಿ ಬೆನ್ನಿಗ್ 100 ಸತಿ ಚಡಿ ಎಟ್ಕೊಡಿ ಇವನಿಗೆ ಅಂತ. ಸೊ ಆಗ ಹುಲಿಗೆ ತುಂಬಾ ಆ, ಸಿಟ್ ಬರುತ್ತೆ ಮತ್ತೆ ಬೇಜಾರು ಆಗತ್ತಂತೆ. ಸೊ ನಾನ್ ಆವಾಗ್ಲಿಂದ ಸತ್ಯನೇ ಹೇಳ್ತಾ ಇದ್ದೀನಿ, ಈ ಕತ್ತೆನೆ ಏನೇನೋ ಬಾಯಿಗೆ ಬಂದಂಗೆ ಹೇಳ್ತಾ ಇದೆ, ಅದನ್ನ ಮನೆಗ್ ಕಳ್ಸಿ ಸತ್ಯ ಹೇಳ್ತಿರೋ ನನಗೆ ಹೊಡಿಲಿಕ್ ಬರ್ತಾರಲ್ಲ, ಇದು ನ್ಯಾಯನಾ ಅಂತ ರಾಜನ ಹತ್ರ ಕೇಳುತ್ತೆ. ನೀನ್ ಮಾಡ್ತಾ ಇರೋದ್ ನ್ಯಾಯನಾ? ನಾನ್ ಚೆನ್ನಾಗೇ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ, ಆದ್ರೂ ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ ಅಂತ. ಆಗ ಸಿಂಹ ಹುಲಿನ ಹತ್ರ ಕರೆದು ಹೇಳುತ್ತಂತೆ, ನೀನ್ ಮಾಡಿರೋ ಒಂದು ದೊಡ್ಡ ತಪ್ಪಿಗೆ ಈ ಶಿಕ್ಷೆ ಕೊಡ್ತಾ ಇದ್ದೀನಿ, ಅದು ಹೇಳ್ತಾ ಇರೋದು ಕತ್ತೆ. ಸೊ ಅದು ಏನು ಬೇಕಾದ್ರೂ ಹೇಳುತ್ತೆ. ನೀನ್ ಯಾರು? ನೀನು ಹುಲಿ, ನೀನ್ ಹೇಗಿರ್ಬೇಕು, ನಿನ್ನ ಬುದ್ಧಿವಂತಿಕೆ ಏನು, ನಿನ್ನ ತಾಕತ್ತೇನು, ಈ ಆ ಕಾಡಲ್ಲಿ ನಿನ್ನ ಗಂಭೀರ್ಯತೆ ಹೇಗಿರ್ಬೇಕು, ಅದನ್ನೆಲ್ಲ ಬಿಟ್ಟು ನೀನು ಹೋಗಿ ಹೋಗಿ ಒಂದು ಕತ್ತೆ ಹತ್ತ ಜಗಳಕ್ಕೆ ನಿಂತಿದೀಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ ಏನಿದೆ, ಅದಕ್ಕೆ ಮೊದ್ಲು ನಿನಗ್ ಹೊಡಿಬೇಕು ಅಂತ. ಸೊ ಹೀಗೆ ಜೀವನದಲ್ಲಿ ನಿಮ್ಮ ಆ ಹುಲಿಯಂತ ಬುದ್ಧಿವಂತಿಕೆನ ಬಿಟ್ಟು ಕೆಲವೊಂದ್ಸಲ ನಾವು ಆ ಕತ್ತೆಗಳ ಮಾತಿಗೆ ತುಂಬಾ ಬೆಲೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ್ಲೇ ನಮ್ಮ ಆ ಬದುಕು ತುಂಬಾ ಕೆಳಗಡೆ ಹೋಗುತ್ತೆ ಅಂತ ಭಾವಿಸ್ತಾನೆ. ಸೊ ಅದಕ್ಕೆ ನೀವು ಅಕ್ಕಪಕ್ಕದಲ್ಲಿರುವ ಕತ್ತೆಗಳ ಮಾತನ್ನ ಕೇಳೋದು ಸ್ವಲ್ಪ ಕಮ್ಮಿ ಮಾಡಿ, ನಿಮ್ಮಲ್ಲಿ ಹುಲಿ ಇದೆ, ಅದರ ಮಾತು ಕೇಳಿ, ಆವಾಗ ನಿಮ್ಗೆ ಆ ಸಿಗೋ ಶಿಕ್ಷೆ ಕಮ್ಮಿ ಆಗತ್ತೆ. ಎಲ್ಲಿವರೆಗೂ ನೀವು ಕತ್ತೆ ಮಾತ್ನ ಮಾತ್ನ ಕೇಳ್ತಾ ಕೇಳ್ತಾ ಅದಕ್ಕೆ ಬೆಲೆ ಕೊಡ್ತಾ ಇರ್ತೀರೋ, ಅಲ್ಲಿವರೆಗೂ ಚಡಿ ಏಟು ತಪ್ಪಿದ್ದಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಹೇಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿ ಒಂದು ಕೆಂಪು ಸಬ್ಸ್ಕ್ರೈಬರ್ ಬಟನ್ ಇದೆ, ಅದನ್ನು ಒತ್ತಿ ಹೋದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ, ಸ್ವಲ್ಪ ಖುಷಿ ಕೂಡ ಸಿಗತ್ತೆ.
ಸೊ ಹೀಗೆ ಮುಂದುವರಿಯೋಕೆ ನನಗೊಂದು ಧೈರ್ಯ ಸಿಗತ್ತೆ. ಸೊ ನಿಮ್ಮ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವೇನು ಹೇಳ್ತೀರಾ ಈ ಹುಲಿ ಕತ್ತೆಗಳ ಸಂಭಾಷಣೆ ಬಗ್ಗೆ. ನಿಮ್ಗೇನ್ ಅನ್ಸತ್ತೆ? ಇದಕ್ಕೂ ನಿಮ್ಮ ಬದುಕಿಗೂ ಏನ್ ಸಾಮ್ಯತೆ ಇದೆ? ಏನಾಗ್ತಾ ಇದೆ ನಿಮ್ಮ ಬದುಕಲ್ಲಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಶೀರ್ವಾದ ಇರಲಿ. ನಮಸ್ಕಾರ. ಜೈ ಕರ್ನಾಟಕ.